and what is Cornell method. The very important aspect of this video, skill ಅಂತೂ ಡೆವಲಪ್ ಮಾಡೇ ಮಾಡುತ್ತೆ, ಬಟ್ ಥ್ರೂ ವಾಟ್? ಥ್ರೂ ಲಿಸ್ನಿಂಗ್ ಸ್ಕಿಲ್ಸ್. ನಿಮ್ಮ ಟು ಕ್ರಿಯೇಟ್ ಅನದರ್ ಬುಕ್ ಔಟ್ ಆಫ್ ದ ಬುಕ್ ಯು ಆರ್ ರೀಡಿಂಗ್. ನೀವು ಓದ್ತಿರುವಂತಹ ಪುಸ್ತಕದಿಂದ ಇನ್ನ ಒಂದು ಬುಕ್ಕವನ್ನು ಬರೆಯಕ್ಕೆ ನೀವಿಲ್ಲ ಇಲ್ಲಿ. Hello everybody, hope you're all doing great. I'm your Khan sir from the Class Academy, Center of Learnings, Academics and Studies, Karnataka, presenting you all top secrets of effective notes making. So this is the third session of our exam series. ಇದಕ್ಕಿಂತ ಮುಂಚೆ ಕೂಡ ನಾವು ಬೇರೆ 2 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀವಿ. ಇಫ್ ಇನ್ ಕೇಸ್ ಯು ಹ್ಯಾವೆಂಟ್ ವಾಚ್ ದಟ್, ಪ್ಲೀಸ್ ಗೋ ಅಂಡ್ ವಾಚ್ ದೆಮ್ ಆಲ್, ಸರಿನಾ? ಅಂಡ್ ಇವತ್ ನಾವು ನೋಟ್ಸ್ ಯಾವ ರೀತಿ ಮಾಡ್ಬೇಕಂತ ಕಲಿಯೋಣ. ಅಂದ್ರೆ ಇವತ್ತಿನ ಸೆಷನ್ ಜಾಸ್ತಿ ಉದ್ದ ಆಗಲ್ಲ. So with this, let's get into the session now. What do you have on our content page today? There is a difference between content and content. If you know the difference, please comment down, Serna. I want to see how many people know the difference between content and content, Serna. So here is the content page today. Content page today. Okay. So now the first thing is introduction, type of notes making, why, what and how questions, tips and suggestions, and what is Cornell method. The very important aspect of this video for the day. Cornell method andre enu anta discuss ಮಾಡೋಣ. So let's get into the PPT without any further ados. Yes, introduction. What is this presentation talking about? ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೆ, ನಿಮಗೆ ಏನು ಕಲಿಯಕ್ಕೆ ಸಿಗುತ್ತೆ ಈ ಒಂದು ಪ್ರೆಸೆಂಟೇಷನ್ ಇಂದ ಮುಖಾಂತರ ಅಂತ ಪ್ರಶ್ನೆ ಬಂದಾಗ, this presentation explores effective notes making techniques and strategies that enhance listening and revision time, helping to facilitate easier and faster learnings. ಇಲ್ಲಿ ಇನ್ನೊಂದು ಶಬ್ದ ಬಂದಿದೆ ನೋಡಿ, ಫೆಲಿಸಿಟೇಟ್ ಮತ್ತೆ ಫೆಸಿಲಿಟೇಟ್. ಈ 2 ಶಬ್ದಗಳ ಮಧ್ಯದಲ್ಲಿ ಇರುವಂತಹ ವ್ಯತ್ಯಾಸ ಏನಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ಲೆಟ್ ಸಿ ಹೂ ಆನ್ಸರ್ಸ್ ದ ಕ್ವೆಶ್ಚನ್ಸ್ ರೈಟ್. ಸರಿನಾ? ಸೊ ಈ ಒಂದು ಪ್ರೆಸೆಂಟೇಷನ್ ಏನ್ ಮಾಡುತ್ತೆ, ನಿಮಗೆ 2 ವಿಚಾರಗಳಲ್ಲಿ ಸಹಾಯ ಮಾಡುತ್ತೆ. ಒಂದಂತೂ ನಿಮ್ಮ ಲರ್ನಿಂಗ್ ಸ್ಕಿಲ್ ಅಂತೂ ಡೆವಲಪ್ ಮಾಡೇ ಮಾಡುತ್ತೆ, ಬಟ್ ಥ್ರೂ ವಾಟ್? ಥ್ರೂ ಲಿಸ್ನಿಂಗ್ ಸ್ಕಿಲ್ಸ್. ನಿಮ್ಮ ಲಿಸ್ನಿಂಗ್ ಸ್ಕಿಲ್ ಅನ್ನು ಇಂಪ್ರೂವೈಸ್ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ ಒಂದು. ಎರಡನೇದು ನಿಮ್ಮ ರಿವಿಷನ್ ಟೈಮ್ ಅನ್ನು ರೆಡ್ಯೂಸ್ ಮಾಡುತ್ತೆ. ದೀಸ್ ಆರ್ ದ ಬೆನಿಫಿಟ್ಸ್ ದಟ್ ಯು ವುಡ್ ಬಿ ಹ್ಯಾವಿಂಗ್ ಆಫ್ಟರ್ ಅಟೆಂಡಿಂಗ್ ದಿಸ್ ಸೆಷನ್ ಟುಡೇ. Then we will cover important skills, tips and suggestions for notes making. Yes. So let's get into the second aspect of the video, that is types of notes. Now ನೋಡ್ತೀವಿ, ನೋಟ್ ಮೇಕಿಂಗ್ ಅಂತ ಹೇಳಿದ್ರೆ ಬರೀ ನೋಟ್ಸ್ ಬರ್ಕೊಂಡ್ಬಿಡೋದ ಅಥವಾ ಅದರಲ್ಲಿ ಇನ್ನೇನಾದ್ರೂ ಡಿಫರೆನ್ಸಸ್ ಇದಾವ? ನೋಟ್ಸ್ ಮೇಕಿಂಗ್ ಅಲ್ಲಿ ಏನಾದ್ರೆ ಮತ್ತೆ ಸಬ್ ಬ್ರಾಂಚಸ್ ಅಥವಾ ಬ್ರಾಂಚಸ್ ಏನಾದ್ರೂ ಇದಾವ ಅಂತ ಪ್ರಶ್ನೆ ಬಂದಾಗ ನಾವು ಇಲ್ಲಿ 2 ವಿಷಯಗಳನ್ನ ನೆನ್ಪಿಟ್ಕೋಬೇಕು. ಒಂದು ಫ್ಲೋಯಿಂಗ್ ನೋಟ್ಸ್ ಮೇಕಿಂಗ್ ಅಥವಾ ನೋಟ್ ಮೇಕಿಂಗ್, ಎರಡನೇದು ಕಾನ್ಸಂಟ್ರೇಟೆಡ್ ನೋಟ್ ಮೇಕಿಂಗ್. ಈ 2ರಲ್ಲಿ ಇರುವಂತಹ ವ್ಯತ್ಯಾಸ ಏನು, ಮತ್ತೆ ಅದಕ್ಕಿಂತ ಮುಖ್ಯವಾಗಿರುವಂತಹ ಪ್ರಶ್ನೆ, ಈ 2 ನೋಟ್ಸ್ ಮೇಕಿಂಗ್ ಅಂದ್ರೆ ಏನು, ಫ್ಲೋಯಿಂಗ್ ನೋಟ್ಸ್ ಅಂದ್ರೆ ಏನು, ಕಾನ್ಸಂಟ್ರೇಟೆಡ್ ನೋಟ್ಸ್ ಮೇಕಿಂಗ್ ಅಂದ್ರೆ ಏನು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಫ್ಲೋಯಿಂಗ್ ನೋಟ್ಸ್ ಮೇಕಿಂಗ್ ಅಂತ ಪ್ರಶ್ನೆ ಬಂದಾಗ ಒಮ್ಮೊಮ್ಮೆ ಲಿಸನ್ ಮಾಡ್ತಿರ್ತೀವಿ, ಹೌದಾ? ವಿ ವಿಲ್ ಬಿ ಲಿಸ್ನಿಂಗ್ ಟು ದ ಸೆಷನ್ಸ್. ನಾವು ಲೆಕ್ಚರ್ ಗಳನ್ನ ಕೇಳ್ತಿರ್ತೀವಿ, ನಾವು ಯಾವ್ದೋ ಒಂದು ಸ್ಪೀಕರ್ ಮಾತಾಡ್ತಿರ್ಬೇಕಾದ್ರೆ ಆ ಕಡೆ ಗಮನ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಫ್ಲೋಲಿ ನೋಟ್ಸ್ ಮಾಡ್ತಿರ್ತೀವಿ. ದಟ್ ಈಸ್ ಫ್ಲೋಯಿಂಗ್ ನೋಟ್ಸ್. ಅದೇ ರೀತಿ ಕಾನ್ಸಂಟ್ರೇಟೆಡ್ ನೋಟ್ಸ್ ಮೇಕಿಂಗ್ ಅಂತ ಹೇಳಿದ್ರೆ ನೀವು ಯಾವುದೇ ಒಂದು ಪುಸ್ತಕವನ್ನು ತೆಗೆದು ಓದ್ತಿರ್ತಿರಲ್ಲ, ಅಂತಹ ಒಂದು ಸಂದರ್ಭವನ್ನು ನಾವೇನಂತ ಕರಿತೀವಿ, ಕಾನ್ಸಂಟ್ರೇಟೆಡ್ ನೋಟ್ಸ್ ಮೇಕಿಂಗ್ ಅಂತ ಕರಿತೀವಿ. ಐ ಹೋಪ್ ದ ಕಾನ್ಸೆಪ್ಟ್ ಆಫ್ ಫ್ಲೋಯಿಂಗ್ ನೋಟ್ಸ್ making and concentrated notes making is clear to you all. So let's understand what is flowing notes making more clearly. ಇನ್ನಷ್ಟು ಕ್ಲಿಯರ್ ಆಗಿ ಫ್ಲೋಯಿಂಗ್ ನೋಟ್ಸ್ ಮೇಕಿಂಗ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. See, what are the things that you need to consider while this is happening? ಅಂದ್ರೆ ಫ್ಲೋಯಿಂಗ್ ನೋಟ್ಸ್ ತಗೋಬೇಕಾದ್ರೆ ನೀವು ಏನೆಲ್ಲ ವಿಷಯಗಳನ್ನ ನೆನ್ಪಿಟ್ಕೋಬೇಕು ಅಂತ ಪ್ರಶ್ನೆ ಬಂದಾಗ ಅಥವಾ ಗೊಂದಲ ಬಂದಾಗ ಇಲ್ಲಿದೆ ನೋಡಿ. ಫಸ್ಟ್ನೇದು, ಡೋಂಟ್ ವರಿ ಅಬೌಟ್ ದ ಹ್ಯಾಂಡ್ ರೈಟಿಂಗ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಇಟ್ ಶುಡ್ ಬಿ ಓನ್ಲಿ ಲೆಜಿಬಲ್ ಟು ಯು. ದಟ್ ವುಡ್ ಬಿ ಮೋರ್ ದನ್ ಇನಫ್. ಅದೇನಾದ್ರೆ ನೀವು ಓದಬಹುದು, ನೀವು ಬರ್ಕೊಂಡಿರುವಂತ ನೋಟ್ಸ್ ನೀವು ಓದಬಹುದು ಅಂತ ಹೇಳಿದ್ರೆ ದಟ್ ಈಸ್ ಮೋರ್ ದನ್ ಇನಫ್. ನೀವು ಅದನ್ನ ಮತ್ತೆ ಡೆಕೋರೇಟ್ ಮಾಡೋದ್ ಬೇಕಾಗಿಲ್ಲ. ಸೇವ್ ಯುವರ್ ಟೈಮ್. ದೆನ್ ಕನೆಕ್ಟ್ ಥಿಂಗ್ಸ್ so that you don't repeat and waste your time. ಕನೆಕ್ಟ್ ಥಿಂಗ್ಸ್ ಅಂತ ಹೇಳಿದ್ರೆ ಅನ್ಕೊಳ್ಳಿ, ಒಂದು ಟೆಕ್ಸ್ಟ್ ಬುಕ್ ಇದೆ ಅಥವಾ ಒಂದು ನೋಟ್ಸ್, ಈ 2 ಬಗ್ಗೆ ಕೂಡ ಮಾತಾಡ್ತೀನಿ. ಒಂದು ಟೆಕ್ಸ್ಟ್ ಬುಕ್ ಇದೆ, ಏನೋ ಒಂದು ಓದ್ತಾ ಇದ್ದೀರಾ, ಫಸ್ಟ್ ಲೈನ್ ಏನಿದೆ ಕನೆಕ್ಟೆಡ್ ಇದೆ ಟು ದ 4th ಲೈನ್. ಅಂದ್ರೆ ನೀವು ಈ ಫಸ್ಟ್ ಲೈನ್ ಮತ್ತೆ 4th ಲೈನ್ ಏನಾದ್ರೆ
ಹೈಲೈಟ್ ಮಾಡ್ಬಿಟ್ರೆ ನೀವು ಇನ್ನ ಎಕ್ಸ್ಟ್ರಾ ಬರೆಯೋದು ಬೇಕಾಗಲ್ಲ ಅಂತ ಏನಾದ್ರೆ ಅನಿಸ್ತಿದ್ರೆ ಅಂತ ಒಂದು ಸಂದರ್ಭದಲ್ಲಿ ಹೈಲೈಟ್ ಮಾಡ್ಬಿಡಿ. ಕನೆಕ್ಟ್ ದೋಸ್ ಬೋತ್ ಥಿಂಗ್ಸ್, ಎರಡು ಲೈನ್ಗಳನ್ನ ಕನೆಕ್ಟ್ ಮಾಡಿ. ಅದಾದ ನಂತರ ಕನೆಕ್ಟ್ ಥಿಂಗ್ಸ್ ಅಂತ ಹೇಳಿದ್ರೆ ಯು ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಲೆಕ್ಚರ್ ಏನ್ ಕೇಳ್ತಾ ಇದೀನಲ್ಲ, ಸ್ಪೀಕರ್ ಏನ್ ಮಾತಾಡ್ತಿರಲ್ಲ, ಅದರಲ್ಲಿ ಕನೆಕ್ಟೆಡ್ ಪಾಯಿಂಟ್ಸ್ ಏನೇನಿದಾವೆ, ಸೊ ದಟ್ ಇಟ್ ವಿಲ್ ಹೆಲ್ಪ್ ಯು ಟು ಕ್ರಿಯೇಟ್ ಫ್ಲೋ ಚಾರ್ಟ್ಸ್, ಡಯಾಗ್ರಾಮ್ಸ್, ಅಥವಾ ಒಂದು ಕನೆಕ್ಷನ್ ನ ಬಿಲ್ಡ್ ಮಾಡಿ ಒಂದು ಪ್ರಾಪರ್ ನೋಟ್ಸ್ ನ ಬಿಲ್ಡ್ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ಯು ಶುಡ್ ಬಿ ಏಬಲ್ ಟು ಕನೆಕ್ಟ್ ದ ಐಡಿಯಾಸ್ ಥ್ರೂ ದ ಲೆಕ್ಚರ್ ಆರ್ ದ ಥಿಂಗ್ಸ್ ದಟ್ ಯು ಆರ್ ರೀಡಿಂಗ್. ದೆನ್ ಯೂಸ್ ಶಾರ್ಟ್ ಹ್ಯಾಂಡ್ ಇಫ್ ಇನ್ ಕೇಸ್ ಯು ನೋ. ಶಾರ್ಟ್ ಹ್ಯಾಂಡ್ ರೈಟಿಂಗ್ ಅಂತ ಒಂದು ಶಾರ್ಟ್ ವೇ ಆಫ್ ರೈಟಿಂಗ್ ಅಥವಾ ಒಂದು ಸ್ಟೈಲ್ ಆಫ್ ರೈಟಿಂಗ್ ಬರುತ್ತೆ. ದಟ್ ಈಸ್ ಡಾಮಿನೆಂಟ್ಲಿ ಯೂಸ್ ಬೈ ಜರ್ನಲಿಸ್ಟ್. ಯಾವುದೇ ಒಂದು ಪ್ರೆಸ್ ಮೀಟಿಂಗ್ ಹೋಗಿರ್ತಾರೆ, ಅಲ್ಲಿ ಅದನ್ನ ಹೇಳಿದ್ದೆಲ್ಲ ಕೇಳ್ಕೊಂಡು ಪಟ್ 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 ಅಂತ ಬರಿಬೇಕಂದ್ರೆ, ನಾವು ನಾರ್ಮಲ್ ಸ್ಪೆಲ್ಲಿಂಗ್ಸ್ ಬರಿಬೇಕಂದ್ರೆ ಅದು ಆಗಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಮಗೆ ಏನ್ ಬೇಕಾಗುತ್ತೆ, ನಮಗೆ ಶಾರ್ಟ್ ಹ್ಯಾಂಡ್ ಬೇಕಾಗುತ್ತೆ. ದೆನ್ ವಿ ಹ್ಯಾವ್ create your own short forms. If in case you don't know short hand writing, then at least what you can do is create your short forms of different words. ಬೇರೆ ಬೇರೆ ಶಬ್ದಗಳ ಒಂದು ಶಾರ್ಟ್ ಫಾರ್ಮ್ ನ ಬಳಸಬೇಕು ಅಥವಾ ಕ್ರಿಯೇಟ್ ಮಾಡಬೇಕು. ಹೇಗೆ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ಬಿಕಾಸ್ ಅಂತ ಬಂದಾಗ ಫುಲ್ ಬಿಕಾಸ್ ಅಂತ ಬರೆಯೋದ್ ಬೇಕಾಗಿಲ್ಲ, BCZ ಅಂತ ಬರೆದ್ರೆ ಸಾಕು. ಅದೇ ರೀತಿ ಫ್ರಮ್ ಅಂತ ಬಂದಾಗ FROM ಅಂತ ಬರೆಯೋದ್ ಬೇಕಾಗಿಲ್ಲ, FRM ಅಂತ ಬರೆದ್ರೆ ಸಾಕು. So these are the ways that you can make your note making very easy and crisp, and you can move very fast. So now this is the flowing notes making in a process. Then concentrated notes making in a process ಏನು ಅಂತ ಪ್ರಶ್ನೆ ಬಂದಾಗ, remember this thing, you are not here to create another book out of the book you are reading. ನೀವು ಓದ್ತಿರುವಂತಹ ಪುಸ್ತಕದಿಂದ ಇನ್ನ ಒಂದು ಬುಕ್ಕವನ್ನು ಬರೆಯಕ್ಕೆ ನೀವಿಲ್ಲ ಇಲ್ಲಿ. ನೀವಿಲ್ಲಿ ಯಾಕಿದ್ದೀರಾ? You are here to make notes that are legible for you, so that you can save your time by not reading the original book again. ಅರ್ಥ ಆಗ್ತಿದೆಯಲ್ಲ? ಒರಿಜಿನಲ್ ಬುಕ್ ಅನ್ನು ಮತ್ತೆ ಪುನಃ ಎಲ್ಲ ಫಸ್ಟ್ ಇಂದ ಓದಬಾರ್ದು ಅನ್ನುವಂತ ಕಾರಣದಿಂದಾನೇ ನೀವೇನ್ ಮಾಡ್ತೀರಾ, ನೋಟ್ ಮೇಕಿಂಗ್ ಮಾಡ್ತಾ ಇದ್ದೀರಾ. ಸೊ ಯು ಶುಡ್ ರಿಮೆಂಬರ್ ದಟ್ ನೀವು ಒಂದು ಬುಕ್ಕದಿಂದ ಇನ್ನೊಂದು ಬುಕ್ಕವನ್ನು ಹುಟ್ಟಾಕಬಾರ್ದು, ಹೊರತು ಇಟ್ ಶುಡ್ ಬಿ ಸ್ಮಾಲ್ ಅಂಡ್ ಕ್ರಿಸ್ಪ್ ಅಂಡ್ ಶಾರ್ಟ್. ಕೀಪ್ your note short and crisp, only legible to you would be enough. ಯೂಸ್ ಹೈಲೈಟರ್ ಟು ಲೆಸನ್ ದ ಬರ್ಡನ್ ಆಫ್ ರೈಟಿಂಗ್. ಆಗ್ಲೇ ಹೇಳಿದ್ನಲ್ಲ, ನೀವು ಕನೆಕ್ಟ್ ಮಾಡ್ಬಿಟ್ರೆ ನಿಮಗೆ ಲೆಸನ್ ಆಗುತ್ತೆ ದ ಬರ್ಡನ್ ಆಫ್ ರೈಟಿಂಗ್. ದೆನ್ ವಾಟ್ ಇಸ್ ದ ಥರ್ಡ್ ಸೆಕ್ಷನ್ ಟುಡೇ? ವೈ, ವಾಟ್ ಅಂಡ್ ಹೌ ಕ್ವೆಶ್ಚನ್ಸ್ ಆರ್ ಸಪೋಸ್ ಟು ಬಿ ಅಂಡರ್ಸ್ಟುಡ್ ಪ್ರಾಪರ್ಲಿ ಬಿಫೋರ್ ಮೇಕಿಂಗ್ ದ ನೋಟ್ಸ್. ನಾವು ನೋಟ್ಸ್ ಗಳನ್ನ ಮಾಡೋಕ್ಕಿಂತ ಮುಂಚೆ ಈ 3 ಪ್ರಶ್ನೆಗಳನ್ನ ನಾವೇನಾದ್ರೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ನಮಗೇನಾಗುತ್ತೆ, ನಮ್ಮ ನೋಟ್ ಮೇಕಿಂಗ್ ಅಲ್ಲಿ ಬಹಳ ಸಹಾಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ದ ಫಸ್ಟ್ ಕ್ವೆಶ್ಚನ್ ಇಸ್ ವೈ ಆರ್ ಯು ರೈಟಿಂಗ್ ನೋಟ್ಸ್? ನೀವ್ ಯಾಕೆ ಬರೀತಿದ್ರ ನೋಟ್ಸ್? ಒಂದು ವೆರಿ ಜನರಲ್ ಆನ್ಸರ್ ಏನಂತ ಹೇಳಿದ್ರೆ, ಟು ಸೇವ್ ಮೈ ಟೈಮ್, ಟು ಅಂಡರ್ಸ್ಟ್ಯಾಂಡ್ ಬೆಟರ್, ಟು ಹ್ಯಾವ್ ದ ಕ್ರಿಸ್ಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವಾಟ್ ಐ ಆಮ್ ರೀಡಿಂಗ್. ದಿಸ್ ಇಸ್ ದ ರೀಸನ್. ಹೌದಾ? ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ದೆನ್ ವಾಟ್ ಇಸ್ ದಟ್ ಬೀಂಗ್ ನೋಟೆಡ್, ವಿಚ್ ಸಬ್ಜೆಕ್ಟ್? ಫಾರ್ ಎಕ್ಸಾಂಪಲ್, ನಾನು ನೋಟ್ಸ್ ತಗೊಳ್ತಾ ಇದ್ದೀನಲ್ಲ, ಯಾವ ವಿಷಯದ ಬಗ್ಗೆ ನಾನು ನೋಟ್ಸ್ ತಗೊಳ್ತಾ ಇದ್ದೀನಿ, ಅದು ಏನು ನಾನು ತಗೊಳ್ತಿರುವಂತಹ ನೋಟ್ಸು? ಇಂಗ್ಲಿಷಾ, ಮ್ಯಾಥಮೆಟಿಕ್ಸಾ, ಕನ್ನಡನಾ, ಸೈನ್ಸಾ? ವಾಟ್ ಇಸ್ ದಟ್ ಐ ಆಮ್ ಟೇಕಿಂಗ್ ನೋಟ್ಸ್ ಅಬೌಟ್ ಎನ್ನುವಂತಹ ಪ್ರಶ್ನೆ ಬಂದಾಗ ಇದನ್ನ ನೀವು ಬಹಳ ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ಕೂಡ ಏನಾಗುತ್ತೆ, ನೋಟ್ಸ್ ಮೇಕಿಂಗ್ ಡಿಫರ್ ಆಗುತ್ತೆ. ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ಸಹ ಬೇರೆ ಬೇರೆ ರೀತಿಯಲ್ಲಿ ನೀವೇನ್ ಮಾಡಬೇಕಾಗುತ್ತೆ, ನಿಮ್ಮ ನೋಟ್ಸ್ ಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಸರಿನಾ? ದೆನ್ ಹೌ ವುಡ್ ದಿಸ್ ನೋಟ್ಸ್ ಮೇಕಿಂಗ್ ಬಿ ಹೆಲ್ಪ್ಫುಲ್ ಟು ಯು? ನಿಮಗೆ ನೋಟ್ ಮೇಕಿಂಗ್ ಯಾವ ರೀತಿಯಲ್ಲಿ ಸಹಾಯ ಮಾಡುತ್ತದೆ ಎನ್ನುವಂತಹ ಪ್ರಶ್ನೆಗೂ ಸಹ ನಿಮ್ಮ ಹತ್ರ ಉತ್ತರ ಇರಬೇಕು. ಇಲ್ಲ ಅಂತ ಹೇಳಿದ್ರೆ you will compile so much of information and at the end you will have to read the whole book again. ಹಂಗಾಗಬಾರ್ದು. ಯಾಕೆ ಮಾಡ್ತಾ ಇದ್ದೀರಾ, ಯಾವ ಸಬ್ಜೆಕ್ಟ್ ಅನ್ನು ಮಾಡ್ತಾ ಇದ್ದೀರಾ, ಯಾವ ರೀತಿ ಮಾಡ್ತಾ ಇದ್ದೀರಾ ಅಥವಾ ಯಾವ ರೀತಿ ಮಾಡಬೇಕು ಎನ್ನುವಂತಹ ವಿಚಾರಗಳು ನಿಮ್ಮಲ್ಲಿ ಕ್ಲಾರಿಟಿಯಾಗಿ ಬರಬೇಕು ಅಥವಾ ನಿಮ್ಮಲ್ಲಿ ಕ್ಲಿಯರ್ ಆಗಿರಬೇಕು. ಸರಿನಾ? ದೆನ್ ದ ಫೋರ್ತ್ ಸೆಕ್ಷನ್ ಆಫ್ ದಿಸ್ presentation, that is include 2 pages after every chapter, be it in notes or be it in textbook. ನಾನು ಏನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಪರ್ಸನಲ್ ಆಗಿ ನೋಟ್ಸ್ ನ ಕ್ರಿಯೇಟ್ ಮಾಡ್ಬೇಕಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಒಂದು ನೋಟ್ ಬುಕ್ ಅನ್ನ ತಗೊಂಡೆ, ಫಸ್ಟ್ ಚಾಪ್ಟರ್ ಇಂದ ನೋಟ್ಸ್ ಬರ್ಕೊಂಡೆ, ಅದಾದ ನಂತರ ನಾನು ಡೈರೆಕ್ಟ್ ಆಗಿ ಸೆಕೆಂಡ್ ಚಾಪ್ಟರ್ ಹೋಗಲ್ಲ. ಹೊರತು ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ಐ ಅಟ್ ಲೀವ್ 2 pages, 2 pages ಗಳನ್ನ ಬಿಟ್ಟು ನಾನೇನ್ ಮಾಡ್ತೀನಿ, ಸೆಕೆಂಡ್ ಲೆಸನ್ ಅಥವಾ ಥರ್ಡ್ ಲೆಸನ್ ಅಥವಾ ಫೋರ್ತ್ ಲೆಸನ್ ಹೋಗ್ತೀನಿ. ಅದೇ ರೀತಿ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ಪ್ರತಿ ಒಂದು ಲೆಸನ್ ಆದ ನಂತರ ಕೂಡ ನಾನೇನ್ ಮಾಡ್ತೀನಿ, 2 pages ನ ಬಿಡ್ತೀನಿ. ಯಾಕಂದ್ರೆ ಸಮ್ಟೈಮ್ಸ್ ವಿ ಮಿಸ್ ಔಟ್, ಯಾವುದೋ ಒಂದು ಪಾಯಿಂಟ್, ಯಾವುದೋ ಒಂದು ನೋಟ್ಸ್ ನ ಮಿಸ್ ಮಾಡ್ಬಿಟ್ಟಿರ್ತೀವಿ. ಅಂತಹ ಒಂದು ಸಂದರ್ಭದಲ್ಲಿ ಮತ್ತೆ ಪುನಃ ನಾವು ಆ ಪಾಯಿಂಟ್ ನ ನೋಟ್ ಡೌನ್ ಮಾಡ್ಕೋಬೇಕಂತ ಹೇಳಿದ್ರೆ ನಮಗೆ ಈ 2 ಅಥವಾ 3 pages ಏನ್ ಬಿಟ್ಟಿರ್ತೀವಲ್ಲ ಅವು ಬಹಳ ಸಹಕಾರಿ ಆಗ್ತವೆ. ಫಸ್ಟ್ ಪಾಯಿಂಟ್. ದೆನ್
ರಿಮೆಂಬರ್, ಟೈಮ್ ಇಸ್ ವಾಟ್ ಈಸ್ ಬೀಯಿಂಗ್ ಟ್ರೈಡ್ ಟು ಬಿ ಸೇವ್ಡ್. ನಿಮ್ಮ ಸಮಯವನ್ನು ಉಳಿಸುವಂತ ಪ್ರಯತ್ನ ಆಗ್ತಾ ಇದೆ. ಹಾಗಾಗಿ ನೀವು ನೋಟ್ಸ್ ಮೇಕಿಂಗ್ ಅಲ್ಲಿ ಮತ್ತೆ ಬಹಳಷ್ಟು ಟೈಮ್ ನ ಇನ್ವೆಸ್ಟ್ ಮಾಡಬಾರ್ದು. ಸಿಂಪಲ್ ಅಂಡ್ ಕ್ರಿಸ್ಪ್ ಆಗಿ ಇಡಬೇಕು. ಐ ಸಜೆಸ್ಟ್ ಯು ಟು ಯೂಸ್ A4 ಸೈಜ್. ನಾನಂತೂ A4 ಸೈಜ್ ನೋಟ್ಸ್ ನ ಬಳಸ್ತಿದ್ದೆ. ಅಂದ್ರೆ ಅದು ಬೈಂಡೆಡ್ ನೋಟ್ಸ್ ಬರ್ತದೆ, ನೋಡಿರ್ಬೇಕು ನೀವು. A4 ಸೈಜ್ ಅಲ್ಲಿ ಬೈಂಡೆಡ್ ನೋಟ್ಸ್ ಬರ್ತಿತ್ತಲ್ಲ, ಅಂತಹ ಒಂದು ನೋಟ್ಸ್ ಅನ್ನ ನಾನೇನ್ ಮಾಡ್ತಿದ್ದೆ, ಬಳಸ್ತಾ ಇದ್ದೆ. ಫಾರ್ ವಾಟ್? ಟು ಮೇಕ್ ದ ನೋಟ್ಸ್. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನನಗೆ ಆಪ್ಷನ್ ಸಿಗ್ತಿತ್ತು. ಪೇಜ್ ನ ಆಡ್ ಮಾಡಬಹುದು ಮತ್ತೆ ಪೇಜ್ ನ ತೆಗಿಬಹುದು. ಅಂತಹ ಒಂದು ಆಪ್ಷನ್ ನನಗೆ ಬಹಳ ಈಸಿಯಾಗಿ ಅಲ್ಲಿ ಸಿಗುತ್ತೆ. ಹಾಗಾಗಿ ನಾನೇನ್ ಮಾಡ್ತಿದ್ದೆ, ನೋಟ್ಸ್ ಮೇಕಿಂಗ್ ಆ ಬಂಡಲ್ ಅಲ್ಲಿ ಮಾಡ್ತಿದ್ದೆ. A4 ಪೇಜಸ್ ನ ಬಂಡಲ್ ಅಲ್ಲಿ ನಾನು ಮಾಡ್ತಿದ್ದೆ. ದೆನ್ ಯೂಸ್ ಹೆಡ್ಡಿಂಗ್ಸ್ ಅಂಡ್ ಸಬ್ ಹೆಡ್ಡಿಂಗ್ಸ್ ಅಂಡ್ ಬುಲೆಟ್ ಪಾಯಿಂಟ್ಸ್ ಟು ಸ್ಟ್ರಕ್ಚರ್ ಯುವರ್ ನೋಟ್ಸ್. ನಿಮ್ಮ ನೋಟ್ಸ್ ಗಳನ್ನ ಮಾಡ್ಕೊಳ್ಳೋದಕ್ಕೆ ನೀವೇನ್ ಮಾಡಬೇಕು, ಹೆಡ್ಡಿಂಗ್ಸ್, ಸಬ್ ಹೆಡ್ಡಿಂಗ್ಸ್, ಬುಲೆಟ್ ಪಾಯಿಂಟ್ಸ್ ಬಳಸಬೇಕು. ಸೊ ದಟ್ ಇಟ್ ವುಡ್ ಬಿ ಕ್ಲಿಯರ್ ಫಾರ್ ಯು. ನಿಮಗೆ ಕ್ಲಿಯರ್ ಆಗ್ಬೇಕದು, ಸರಿನಾ? ದೆನ್ consider color coding sections for different topics, subjects and maintain a consistent layout. ಒಂದು ಒಳ್ಳೆ ಡಿಸೈನ್ ಏನ್ ಮಾಡೋದ್ ಬೇಕಾಗಿಲ್ಲ ನೀವು. Okay, you don't have to create a design, but surely yes, what you require is, you obviously would require that different colors are brought in, different sections are made and different topics are highlighted in different ways. ಅಲ್ಲಿ ಏನಾಗುತ್ತೆ, ನಿಮಗೆ ಸಹಾಯ ಆಗುತ್ತೆ ಟು ಮೇಕ್ ಯುವರ್ ರೀಡಿಂಗ್ ಎ ಬಿಟ್ ಮೋರ್ ಇಂಟ್ರೆಸ್ಟಿಂಗ್. ಮೊನೋಟೋನಸ್ ಆಗಬಾರ್ದಲ್ಲ, ಎಲ್ಲ ಹೆಂಗಿದೆ ಹಂಗೆ ಓದ್ಕೊಂತ ಹೋದ್ರೆ ಏನಾಗುತ್ತೆ, ಮೈಂಡಿಗೆ ಬೋರ್ ಆಗ್ಬಿಡುತ್ತೆ. ಹಂಗಾಗ್ಬಾರ್ದು. ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್, ಯು ಹ್ಯಾವ್ ಟು ಮೇಕ್ ದ ರೀಡಿಂಗ್ ಇಂಟ್ರೆಸ್ಟಿಂಗ್ by using colors, by using sections, by differentiating the topics. So this is how you do it, ಸರಿನಾ? Then employ techniques like mind mapping or creating outlines or diagrams or charts. Usually ನಾನು ಎಲ್ಲಾ ವಿಡಿಯೋಗಳಲ್ಲಿ ಹೇಳುವಂತ ಮಾತಿದ್ರು ಏನದು, ಡಯಾಗ್ರಾಮ್ ಗಳನ್ನ ಬಳಸಿ, ನೀವು ಮ್ಯಾಪಿಂಗ್ ನ ಮಾಡಿ, ನೀವು ಈ ರೀತಿಯಾಗಿರೋ ಟೆಕ್ನಿಕ್ ಗಳನ್ನ ಬಳಸಿ, ಸರಿನಾ? ವಿಜುವಲಿ ಕನೆಕ್ಟ್ ಕಾನ್ಸೆಪ್ಟ್ಸ್, ಮೇಕಿಂಗ್ ಇಟ್ ಈಸಿಯರ್ ಟು ನ್ಯಾವಿಗೇಟ್ ದ ಕಾಂಪ್ಲೆಕ್ಸ್ ಇನ್ಫಾರ್ಮೇಶನ್ ಡ್ಯೂರಿಂಗ್ ದ ರಿವಿಷನ್ಸ್. ನೀವು ವಿಜುವಲಿ ಕನೆಕ್ಟ್ ಮಾಡಬೇಕು ಕಾನ್ಸೆಪ್ಟ್ ಗಳನ್ನ. ಯು ಹ್ಯಾವ್ ಟು ಮೇಕ್ ದ ಪಾಯಿಂಟ್ಸ್ ಲೈಕ್ ಎ ಸ್ಟೋರಿ. ಏನು ಕನೆಕ್ಷನ್ ಕಾಣ್ತಿಲ್ಲ ಮಧ್ಯದಲ್ಲಿ ಅಂತ ಹೇಳಿದ್ರೆ, ಪಾಯಿಂಟ್ಸ್ ಗಳ ಮಧ್ಯದಲ್ಲಿ ನಿಮ್ಗೆ ಅರ್ಥ ಆಗಲ್ಲ, ಸರಿನಾ? ನೀವೇನ್ ಮಾಡ್ಬೇಕಾಗುತ್ತೆ, ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ಯು ಆರ್ ಆಕ್ಚುಲಿ ಕನೆಕ್ಟಿಂಗ್ ಆಲ್ ದ ಪಾಯಿಂಟ್ಸ್. ಎಲ್ಲ ಪಾಯಿಂಟ್ ಗಳನ್ನ ನೀವೇನ್ ಮಾಡ್ತಿದ್ರ, ಕನೆಕ್ಟ್ ಮಾಡ್ತಾ ಇದ್ರ. ಸೊ ದಟ್ ಒಂದು ಪಾಯಿಂಟ್ ನ ನೋಡಿದಾಗ ಇನ್ನೊಂದು ಪಾಯಿಂಟ್ ಕೂಡ ನಿಮ್ಗೆ ಬರಬೇಕು, ಈ ಪಾಯಿಂಟ್ ನ ನೋಡಿದಾಗ ಇನ್ನೊಂದು ಪಾಯಿಂಟ್ ನಿಮ್ಗೆ ಬರಬೇಕು. ಆ ರೀತಿ ನಿಮ್ಗೆ ಆಗಿದ್ದಾಗ ಮಾತ್ರ ನಿಮ್ಗೆ ಏನಾಗುತ್ತೆ, ಒಂದು ಒಳ್ಳೆ ಬುಲೆಟ್ ಪಾಯಿಂಟ್ ಇನ ಫಾರ್ಮ್ ಅಲ್ಲಿ ನೋಟ್ಸ್ ನಿಮಗೆ ರೆಡಿ ಆಗುತ್ತೆ. ಸೊ ದೀಸ್ ಆರ್ ದ ಓವರ್ವ್ಯೂ ಅಂಡ್ ಟಿಪ್ಸ್ ಅಂಡ್ ಸಜೆಷನ್ಸ್ ಫಾರ್ ಯು ಆಫ್ ಮೇಕಿಂಗ್ ದ ನೋಟ್ಸ್, ಸರಿನಾ? ಬಟ್ ದ ಮೇನ್ ಗಿಸ್ಟ್ ಆಫ್ ದಿಸ್ ವಿಡಿಯೋ, ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯವನ್ನು ಡಿಸ್ಕಸ್ ಈಗ ಮಾಡೋಣ. ವಾಟ್ ಇಸ್ ದಟ್? ವಾಟ್ ಈಸ್ ಕಾರ್ನೆಲ್ ಮೆಥಡ್? ಕಾರ್ನೆಲ್ ಮೆಥಡ್ ಅಂದ್ರೆ ಏನು? ಲೆಟ್ಸ್ ಲರ್ನ್ ಇಟ್ ವಿತ್ ಅನ್ ಎಕ್ಸಾಂಪಲ್. ಸಿ ಹಿಯರ್, ನಾನು ಇಲ್ಲಿ ಏನ್ ಮಾಡಿದ್ದೀನಿ, ಪೇಜ್ ಕಾಣ್ತಿದ್ದಲ್ಲ ನಿಮ್ಗೆ, ಇಲ್ಲಿ ಈ A4 ಸೈಜ್ ನಾನು ಡಿವೈಡ್ ಮಾಡಿದ್ದೀನಿ 4 ಭಾಗಗಳಲ್ಲಿ. ಮೊದಲನೇ ಭಾಗ ನಾನು ಏನ್ ಮಾಡಿದ್ದೀನಿ, ಟೈಟಲ್. ಇಲ್ಲಿ ನಾನು ಟೈಟಲ್ ಅಂತ ಹೇಳಿದ್ರೆ ಡೇಟ್ ಕೂಡ ಹಾಕೋಬಹುದು, ಡೇ ಕೂಡ ಹಾಕೋಬಹುದು, ಅಥವಾ ಟೈಟಲ್ ಕೂಡ ಹಾಕೋಬಹುದು, ಅಥವಾ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಾನು ಈ ಏರಿಯಾಕ್ಕೆ ಫಿಲ್ ಮಾಡ್ಕೊಳ್ತೀನಿ. ನಾನು ಇಷ್ಟು ಜಾಗ ಬಿಡಲ್ಲ, ಬಟ್ ಎಕ್ಸಾಂಪಲ್ ಗೆ ಅಂತಾನೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಸರಿನಾ? ಇಲ್ಲಿ ಮೇಲೆ ಇರುವಂತಹ ಜಾಗ ಇಷ್ಟು ಬಳಸ್ಕೊಂಡ್ರು ಕೂಡ ಸಾಕು ನೀವು. ಅದಾದ ನಂತರ ಇದನ್ನ ಒಂದು ಲೈನ್ ಹಾಕಿದ್ದೀನಿ ಇಲ್ಲಿ. ಯು ಆರ್ ಏಬಲ್ ಟು ಸಿ ದಿಸ್ ಲೈನ್, ರೈಟಾ? ಯಾ, ಯು ಆರ್ ಏಬಲ್ ಟು ಸಿ ದಿಸ್ ಲೈನ್ ಹಿಯರ್. ಸೊ ಇಲ್ಲಿ ಕ್ಯೂ ಕ್ವಶನ್ಸ್ ಅಂತ ಹೇಳಿದ್ರೆ, ಇದು ಫ್ಲೋಯಿಂಗ್ ನೋಟ್ಸ್ ನೀವೇನಾದ್ರೆ ಮಾಡ್ತಾ ಇದೀರ ಅಂತ ಹೇಳಿದ್ರೆ, ಅಂದ್ರೆ ಯಾವುದೇ ಒಂದು ಲೆಕ್ಚರ್ ಅನ್ನು ಕೇಳಿ ನೀವೇನಾದ್ರೆ ನೋಟ್ಸ್ ನ ಮಾಡ್ತಾ ಇದೀರ ಅಂತ ಹೇಳಿದ್ರೆ, ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ಇಲ್ಲಿ ಕ್ಯೂ ಕ್ವಶನ್ಸ್ ನ ಹಾಕೋಬೇಕು. ಅಂದ್ರೆ ನಿಮ್ಮ ಡಿಸ್ಕಷನ್ ಯಾವ ರೀತಿಲಿ ಪ್ರಾರಂಭ ಆಯ್ತು, what was the question that was presented by the speaker, and what were the questions that you had in your mind before listening to the topic ನ ಕೇಳೋಕ್ಕಿಂತ ಮುಂಚೆ ನಿಮ್ಮ ತಲೆಯಲ್ಲಿ ಇದ್ದಂತಹ ಅಥವಾ ಸ್ಪೀಕರ್ ನಿಮಗೆ ಕೊಡುವಂತಹ ಪ್ರಶ್ನೆಗಳು ಯಾವ್ಯಾವು ಎನ್ನುವಂತಹ ವಿಷಯವನ್ನು ಇಲ್ಲಿ ಬರ್ಕೋಬೇಕು. 1 2 3 4 ಆಯ್ತಾ? ಅದಾದ ನಂತರ ನೀವೇನ್ ಮಾಡ್ಬೇಕು, ಇಲ್ಲಿ ಈ ಒಂದು ಜಾಗದಲ್ಲಿ ಅಂದ್ರೆ ಮೇನ್ ನೋಟ್ಸ್ ಅಂತ ಏನಿದೆಯಲ್ಲ, ಈ ಒಂದು ಸೆಕ್ಷನ್ ಅಲ್ಲಿ ನೀವೇನ್ ಮಾಡ್ಬೇಕು, ಬರುವಂತಹ ಹೈಲೈಟ್ಸ್ ಗಳನ್ನ, ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ, ಮೇನ್ ನೋಟ್ಸ್ ನ ಇಲ್ಲಿ ಪ್ರೊಡ್ಯೂಸ್ ಮಾಡ್ಕೋಬೇಕು. ಅದಾದ ನಂತರ ಈ ಒಂದು ಸೆಕ್ಷನ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ಕೋಬೇಕಂತ ಹೇಳಿದ್ರೆ, ಈ ಸಮ್ಮರಿ ಸೆಕ್ಷನ್ ಅನ್ನು ನೀವು ವಾಪಸ್ ರಿವಿಸಿಟ್ ಮಾಡಬೇಕು. ಅಂದ್ರೆ ನೀವೀಗ ಮೇನ್ ನೋಟ್ಸ್ ಅಂತೂ ಮಾಡಿದ್ರ, ಹಾಗಾದ್ರೆ ಮೇನ್ ನೋಟ್ಸ್ ನ ನೀವ್ ಯಾವ ರೀತಿ ಬರ್ದಿದ್ರಲ್ಲ ಅದನ್ನ ಇನ್ನೊಮ್ಮೆ ಓದಿ, ಈ ಕಂಪ್ಲೀಟ್ ನೋಟ್ಸ್ ಏನೇನ ಹೇಳ್ತಾ ಇದೆ ಅಂತ ಇಲ್ಲಿ ಸಣ್ಣ ಸೆಕ್ಷನ್ ಅಲ್ಲಿ ಇಲ್ಲಿ ಬರ್ಕೋಬೇಕು. This is how you use the Cornell method in order to make notes. It might be the flowing note making, or it might be the concentrated notes making. Now, you have to remember this. So, if in case you do this, you will save lot of time in note making. Cornell method. Now, remember this. Yes.
So these were the points that I wanted to discuss with you all today in this session, and it's time for us to conclude the session for the day. But before concluding, I have a few things that I want you people to remember before you leave. ನಾನು ಈ ಒಂದು ಸೆಷನ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ಮ ಮುಂದೆ ಇಡಬೇಕಂತೀನಿ. ಈ ವಿಷಯಗಳ ಕಡೆ ಸ್ವಲ್ಪ ಗಮನ ಕೊಡಿ. We will discuss how to read and remember in the upcoming video. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಎಷ್ಟು ಜನರಿಗೆ ಗೊತ್ತಿಲ್ಲ ನಾನು ಹೆಂಗ್ ನೆನ್ಪಿಟ್ಕೋಬೇಕು, ಎಷ್ಟು ಜನರಿಗೆ ಗೊತ್ತಿಲ್ಲ ನಾನು ಹೆಂಗ್ ಓದ್ಬೇಕು, ಎಷ್ಟು ಜನರಿಗೆ ಗೊತ್ತಿಲ್ಲ ನಾನು ಯಾವ ರೀತಿ ಆ ಕಂಪ್ಲೀಟ್ ಸಿಕ್ಕಿರುವಂತ ಡೇಟಾನ ಅನಲೈಸ್ ಮಾಡಿ ನಾನು ಅದನ್ನ ಸ್ಟೋರ್ ಮಾಡ್ಕೊಂಡು ಮತ್ತೆ ವಾಪಸ್ ಎಕ್ಸಾಮ್ ಅಲ್ಲಿ ನಾನು ಎಕ್ಸಿಕ್ಯೂಟ್ ಮಾಡಬೇಕು. ಈ ಎಲ್ಲ ವಿಷಯಗಳ ಬಗ್ಗೆ ಡಿಸ್ಕಷನ್ ಮಾಡುವಂತಹ ನಿಟ್ಟಿನಲ್ಲಿ ಬರುವಂತಹ ಒಂದು ವಿಡಿಯೋ ಎಕ್ಸಾಮ್ ಸೀರೀಸ್ ಅಲ್ಲೇ ಬರುತ್ತೆ, ಸರಿನಾ? ದೆನ್ ಏನಾದ್ರೂ ನಾನು ಮರ್ತಿದ್ದೀನಿ ಅಥವಾ ಇನ್ನಷ್ಟು ಎಫೆಕ್ಟಿವ್ ಆಗಿರುವಂತ ಪಾಯಿಂಟ್ ನಿಮ್ಮ ಹತ್ರ ಏನಾದ್ರೆ ಇದ್ರೆ, ಇಫ್ ಇನ್ ಕೇಸ್ ಯು ವಾಂಟ್ ಟು ಆಡ್, ಪ್ಲೀಸ್ ಮೇಕ್ ಶೋರ್ ದಟ್ ಯು ಆರ್ ಆಡಿಂಗ್ ದಟ್ ಆಸ್ ವೆಲ್. ಪ್ಲೀಸ್ ಆಡ್ ಇಫ್ ಎನಿಥಿಂಗ್ ಇಸ್ ಲೆಫ್ಟ್ ಇನ್ ದ ಕಾಮೆಂಟ್ ಸೆಕ್ಷನ್. ದೆನ್ share this video and show some support to your own learning platform and by subscribing as well. ಈ ವಿಡಿಯೋನು ಶೇರ್ ಮಾಡಿ ಮತ್ತೆ ಈ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, so that the channel grows and grows and grows. Thank you. Okay, and we are about to dive into 29 days spoken English challenge. 29 ಡೇಸ್ ಗಳಲ್ಲಿ ನಾನು ನಿಮಗೆ ಆದಷ್ಟು ಸ್ಪೋಕನ್ ಇಂಗ್ಲಿಷ್ ನ ಕಲಿಸುವಂತ ಪ್ರಯತ್ನದಲ್ಲಿ ಒಂದು ಕೋರ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. that might be started tomorrow or day after tomorrow or probably by the end of next week. ನೆಕ್ಸ್ಟ್ ವೀಕಿನ ಎಂಡಿಂಗ್ ಗಿಂತ ಮುಂಚೆ ಆ ಒಂದು ಕೋರ್ಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಆದಷ್ಟು ಕಂಟೆಂಟ್ ನ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ತರುವಂತ ಪ್ರಯತ್ನ ಮಾಡ್ತೀನಿ, ಸೊ ದಟ್ ಯು ಲರ್ನ್ ಇಂಗ್ಲಿಷ್ ವೆರಿ ಈಸಿಲಿ. ಆಲ್ ರೈಟ್, ಸೊ ವಿತ್ ದಿಸ್ ಐ ವುಡ್ ಲೈಕ್ ಟು conclude for the day. If in case you have any questions, then make sure that you get in contact with us with the number that is being shown on the screen now, or you can also contact us on the Instagram platform by using the following IDs that are mentioned. All right, so with this I hope the session was indeed helpful to you all. ನಿಮ್ಮೆಲ್ಲರಿಗೂ ಈ ಒಂದು ಸೆಷನ್ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. So let's wind up for the day. Have a beautiful day ahead. Have a beautiful evening if you're watching this in the evening. Have a beautiful life basically. Take care. Bye bye. Love you all. Signing off, the Class Academy, Khan sir.